ಪವರ್ ಟಿವಿಯ ಪ್ರತಿಷ್ಠಿತ ಕಾರ್ಯಕ್ರಮ MLA ಮಾರ್ಕ್ಸ್ ಕಾರ್ಡ್ಗೆ ಸ್ವಾಗತ. ನಾನು ನಿಮ್ಮ ಬಾಲಕೃಷ್ಣ. ನಾವಿವಾಗ ಮದ್ದೂರು ವಿಧಾನಸಭಾ ಕ್ಷೇತ್ರದಲ್ಲಿದ್ದೇವೆ. ಮದ್ದೂರು ವಿಧಾನಸಭಾ ಕ್ಷೇತ್ರ ಒಂದು ಇತಿಹಾಸ ಉಳ್ಳಂಥ ಕ್ಷೇತ್ರ. ಯಾಕೆಂದರೆ ಇಲ್ಲಿನ ಸತ್ಯಾಗ್ರಹ ಸೌಧದಿಂದನೇ ಸ್ವಾತಂತ್ರ್ಯ ಚಳುವಳಿಯ ಕೂಗು ಕೂಗಿದ್ದಂಥದ್ದು. HK ವೀರಣ್ಣಗೌಡ ಆಗ್ಬೋದು, SM ಕೃಷ್ಣ ಆಗ್ಬೋದು, ರೆಬಲ್ ಸ್ಟಾರ್ ಅಂಬರೀಷ್ ಆಗ್ಬೋದು, DC ತಮ್ಮಣ್ಣ, G ಮಾದೇಗೌಡ ಇವರಂಥ ದಿಗ್ಗಜ ರಾಜಕಾರಣಿಗಳ ಕೊಟ್ಟಂಥ ಕ್ಷೇತ್ರ ಇದು. ಈ ಕ್ಷೇತ್ರದಿಂದ ಕಳೆದ ಬಾರಿ ಕಾಂಗ್ರೆಸ್ನಿಂದ K ಉದಯ್ ಸುಮಾರು 27,000 ಮತಗಳ ಅಂತರದಿಂದ ಗೆದ್ದರು. ಇವರು ಜನರಿಗೆ ಹಲವಾರು ಆಶ್ವಾಸನೆಗಳನ್ನು ಕೂಡ ಕೊಟ್ಟರು. ಏನು ಈ ಕ್ಷೇತ್ರದ ಸರ್ವಾಂಗೀಣ ಅಭಿವೃದ್ಧಿ ನನ್ನ ಗುರಿ ಅಂತ ಕೂಡ ಹೇಳಿದರು. ಈಗ ಸರ್ಕಾರ ಬಂದು 2 ವರ್ಷ ಆಗಿದೆ. ಅದು ಕಾಂಗ್ರೆಸ್ ಸರ್ಕಾರದಲ್ಲೇ ಇರುವಂಥ ಈ ಶಾಸಕರು ಈ ಕ್ಷೇತ್ರಕ್ಕೆ ಮಾಡಿರುವುದಾದು ಏನು, ಇದನ್ನು ಜನಗಳ ಹತ್ರನೇ ಕೇಳೋಣ ಬನ್ನಿ. ಮದ್ದೂರು ವಿಧಾನಸಭಾ ಚುನಾವಣಾ ಫಲಿತಾಂಶ 2023. ಕದಲೂರು ಉದಯ್ ಕಾಂಗ್ರೆಸ್ ಪಡೆದ ಮತಗಳು 87,019. ಗೆಲುವಿನ ಅಂತರ 24,113. ಮದ್ದೂರು ವಿಧಾನಸಭಾ ಕ್ಷೇತ್ರಕ್ಕೆ ತನ್ನದೇ ಆದ ಇತಿಹಾಸವಿದೆ. ಮದ್ದೂರು ಕ್ಷೇತ್ರ ರಾಜ್ಯ ರಾಷ್ಟ್ರ ರಾಜಕಾರಣಕ್ಕೆ ಅನೇಕ ಘಟಾನುಘಟಿಗಳನ್ನೇ ನಾಯಕರನ್ನಾಗಿ ಕೊಡುಗೆ ನೀಡಿದೆ. ಹಿಂದಿನಿಂದಲೂ ಕಾಂಗ್ರೆಸ್ ಹಾಗೂ JDS ನಡುವೆಯೇ ಪೈಪೋಟಿ ನಡೆಯುತ್ತಿದೆ. 2023ರ ಚುನಾವಣೆಯಲ್ಲಿ ಕದಲೂರು ಉದಯ್ ಮದ್ದೂರು ಶಾಸಕರಾಗಿ ಆಯ್ಕೆಯಾದರು. ಮೊದಲ ಬಾರಿಗೆ ಶಾಸಕರಾಗಿ ಆಯ್ಕೆಯಾಗಿರುವ ಕದಲೂರು ಉದಯ್ ಕ್ಷೇತ್ರದ ಸಮಸ್ಯೆಗಳನ್ನು ಬಗೆಹರಿಸುತ್ತೇನೆಂದು ಆಶ್ವಾಸನೆ ಕೊಟ್ಟಿದ್ದರು. ಆದರೆ KRS ಅಣೆಕಟ್ಟೆ ಎಷ್ಟೇ ತುಂಬಿ ಹರಿದರೂ ಮದ್ದೂರು ಕಡೆ ಭಾಗಕ್ಕೆ ನೀರು ತಲುಪದೇ ಇರುವುದೇ ಇಲ್ಲಿನ ದೊಡ್ಡ ಸಮಸ್ಯೆ. ಚುನಾವಣೆ ಮುಗಿದು 2 ವರ್ಷಗಳಾದರೂ ಕದಲೂರು ಉದಯ್ ಈವರೆಗೆ ವಿಸಿ ನಾಲೆಯ ಕೊನೆ ಭಾಗಕ್ಕೆ ನೀರು ತಲುಪಿಸುವ ಕೆಲಸ ಮಾಡಿಲ್ಲ ಅನ್ನೋದು ಜನರ ಆರೋಪ. ಆದರೆ ಮದ್ದೂರಿನ ಕೆಮ್ಮಣ್ಣು ನಾಲೆ ಆಧುನೀಕರಣ ಮಾಡುತ್ತಿದ್ದೇನೆ ಎಂದು ಶಾಸಕರು ಹೇಳಿಕೊಂಡಿದ್ದಾರೆ. ಏನೇ ಮಾಡಿದರೂ ಕೊನೆ ಭಾಗಕ್ಕೆ ನೀರು ಹೋಗದೆ ಇರುವುದು ಜನರಲ್ಲಿ ಸಹಜವಾಗಿ ಅಸಮಾಧಾನ ಮೂಡಿಸಿದೆ. ಜೊತೆಗೆ ಕ್ಷೇತ್ರದಲ್ಲಿ ರಸ್ತೆಗಳ ಅವ್ಯವಸ್ಥೆ ಇಲ್ಲಿನ ವ್ಯವಸ್ಥೆಗೆ ಹಿಡಿದ ಕನ್ನಡಿಯಾಗಿದೆ. ಶಾಸಕ ಕದಲೂರು ಉದಯ್ಗೆ ಮದ್ದೂರು ವಿಧಾನಸಭಾ ಕ್ಷೇತ್ರ ರಾಜಕೀಯ ನೆಲೆ ಕಟ್ಟಿಕೊಟ್ಟಿದೆ. ಈ 2 ವರ್ಷದಲ್ಲಿ ಶಾಸಕರು ಸಾಧಿಸಿದ್ದೇನು, ಈ ಕ್ಷೇತ್ರದ ಜನರು ಏನು ಹೇಳ್ತಾರೆ ಅನ್ನೋದನ್ನ ಕೇಳೋಣ ಬನ್ನಿ. ಸರ್ಕಾರ ಬಂದು 2 ವರ್ಷ ಆಗೈತೆ. ಅಭಿವೃದ್ಧಿ ಕೆಲಸಗಳು ಆಯ್ತಾ ಇದ್ದದ? ಅಭಿವೃದ್ಧಿಗೆ ಚಾಲನೆ ಕೊಟ್ಟವರೇ ಹೊರತು ಇನ್ನೂ ಯಾವುದೋ ಅಭಿವೃದ್ಧಿ ಕೆಲಸ ಆಯ್ತಾ ಇಲ್ಲ. ಇಲ್ಲಿನ ಶಾಸಕರು ಅಭಿವೃದ್ಧಿ ಕೆಲಸಗಳ ಬಗ್ಗೆ ಏನಾದ್ರು ತಲೆ ಕೆಡಿಸ್ಕೊಂಡಿದಾರ? ಅಭಿವೃದ್ಧಿ ಆಗ್ತಾ ಇದೆಯಾ? ಏನಾರು ಮಾಡಿ ಮದ್ದೂರ ನಂಬರ್ 1 ಮಾಡಬೇಕು ಅಂತ ಶಾಸಕರು ತಲೆ ಕೆಡ್ಸ್ಕೊಂಡವ್ರೆ. ಅಭಿವೃದ್ಧಿ ಮಾಡಬೇಕು ಅಂತ ದುಡ್ಡ ತಂದು ಮಾಡಬೇಕು ಅಂತ ಏನೇನೋ ಮಾಡ್ತಾವ್ರೆ. ಇವರು ಮಾಡ್ತೀವಿ ಅಂತವ್ರೆ, ಇನ್ನೂ ಬಿಡುಗಡೆ ಮಾಡಿಲ್ಲ. ರೋಡ್ ಇದು ಮಾಡ್ತೀವಿ ಅಂದರು. ಯಾವುದೋ ಒಂದು ಕೆಮ್ಮಣ್ಣಾಲೆ ಇಡೀ ಸುಮಾರು 1 ವರ್ಷ ಆಗಿತ್ತು, 50-60 ವರ್ಷದಿಂದ ಅದು ಅಭಿವೃದ್ಧಿನೇ ಕಂಡಿರಲಿಲ್ಲ. ಈಗ ಅಭಿವೃದ್ಧಿ ಆಯ್ತಾ ಇದ್ದದ್ದು. ಈ ರೈತರುಗಳಿಗೆ ಅಂದರೆ ಜಮೀನುಗಳ ಕಡೆ ನೀರು ತಲುಪುವಂಥದ್ದು ಈ ಕಾರ್ಯಕ್ಕೆ ಏನಾದ್ರು ಕೈ ಹಾಕಿದಾರ ಅಂತ? ಈಗ ಇಲ್ಲಿಂದ ಕೆಮ್ಮಣ್ಣಾಲೆ ಹಾಗೂ ನಾಲೆ ವಿಸಿ ನಾಲೆ 2 ಕಡೆಯಿಂದ ನೀರು ತಲುಪಬೇಕು. ಲಾಸ್ಟ್ವರೆಗೂ ಕಡೆಯವರೆಗೂ ಹೋಗಬೇಕು. ನೀರು ಎಲ್ಲ ಕಡೆಯೂ ಬೆಳ್ಕೊಂಡಿತ್ತು. ಈಗ ನೋಡಿದ್ರಿ ಕಾಲುವೆ ಕೆಮ್ಮಣ್ಣಾಲೆ ನಾಲೆ ಅದೇ ಅಂತಲೇ ಇರಲಿಲ್ಲ. ಕೆಲವರಂತೂ ಶಾಸಕರು ಬಂದು ತಾವಿಂದು ಹೇಳ್ತಾನೆ ಇದ್ದರು, ಯಾವುದೇ ಕೆಲಸ ಮಾಡ್ತಾ ಇರಲಿಲ್ಲ. ಅವ್ರು ಅಭಿವೃದ್ಧಿ ಮಾಡ್ಕೊತಾ ಇದ್ರು. ಅಭಿವೃದ್ಧಿ ಈ ಸತಿ ಇನ್ನೂ ಕೆಲಸ ಮುಗ್ದಿಲ್ಲ, ಈಗ ಸ್ಟಾರ್ಟ್ ಆಗಿದೆ. ಇದೇನಾರು ಆಯಿತು ಅಂದರೆ ರೈತರಿಗೆ ತಲುಪ್ತದೆ ಅಂತ ನಮ್ಗೆ ಗ್ಯಾರಂಟಿ ಆಯಿತು. ಸರ್ ತಾವೇನು ಹೇಳ್ತೀರಾ ಸರ್? ಸರ್ ಅವಾಗ ಅಭಿವೃದ್ಧಿ ಕಾರ್ಯಗಳು ಮಾಡ್ತಾ ಇಲ್ಲ ಅಂತ ಹೇಳೋಕ್ಕಾಗಲ್ಲ. ಅತಿ ಹೆಚ್ಚಾಗಿ ಅವರು ಶೈಕ್ಷಣಿಕವಾಗಿ ಒಂದು ಸ್ವಲ್ಪ ಗಮನ ಕೊಟ್ಟಿದ್ದಾರೆ. ಕಾರಣ ಏನಂದರೆ ಈಗ ನಮ್ಮ ಮಂಡ್ಯದಲ್ಲಿ ಆಲ್ಮೋಸ್ಟ್ ಆಲ್ ಗ್ರಾಮೀಣ ಪ್ರದೇಶಗಳೇ ಒಳಗೊಂಡಿರುವಂಥದ್ದು. ಸೊ ಕನ್ನಡ ಮೀಡಿಯಂ ಶಾಲೆಗಳಲ್ಲಿ ಬರುವಂಥ ಮಕ್ಕಳುಗಳೆಲ್ಲ ಬಡತನದಿಂದ ಬಂದಿರೋಂಥ ಮಕ್ಕಳುಗಳು. ಸೊ ಅವರ ಆರ್ಥಿಕತೆಯನ್ನು ನೀಗಿಸ್ತಾ ಇದ್ದಾರೆ. ನಾವು ಪ್ರೈವೇಟ್ ಸ್ಕೂಲ್ಗಳಿಗೆ ಫೈಟ್ ಕೊಡಬೇಕು. ಆ ಫೈಟ್ ಕೊಡಬೇಕು ಅಂದರೆ ನಮ್ಮ ಗೌರ್ಮೆಂಟ್ ಶಾಲೆಗಳು ಆರ್ಥಿಕವಾಗಿ ಬಿಲ್ಡಿಂಗಲ್ಲ ಇನ್ಫ್ರಾಸ್ಟ್ರಕ್ಚರಲ್ಲಿ ಬೆಳವಣಿಗೆ ಆಗಬೇಕು. ಸೊ ಅದಕ್ಕೆ ನೋಡೋದಾದರೆ ನಮ್ಮ ಈಗ ಪ್ರಸ್ತುತ MLAಗಳು ಆ ಕಡೆ ಗಮನವನ್ನು ನೀಡ್ತಾ ಇದ್ದಾರೆ. ಅದು ಒಂದು ಖುಷಿ ತರುವಂಥ ವಿಚಾರ. ಅಂದರೆ ಈಗ ಬಡವರಿಗೆಲ್ಲ ಸ್ಪಂದಿಸುವಂಥದ್ದು, ರೈತರಿಗೆ ಸ್ಪಂದಿಸುವಂಥದ್ದು ಈ ಕೆಲಸಗಳು ಮಾಡ್ತಾ ಇದ್ದಾರೆ. ತುಂಬ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಈ ಬೆಳವಣಿಗೆ ಕಂಟಿನ್ಯೂ ಆದರೆ ಒಂದು ಮಾದರಿ ತಾಲೂಕು ಆಗ್ಬೋದು ಅಂತ ನಮ್ಮ ಅನಿಸಿಕೆ. ನಿಮ್ಮ MLAಗೆ ನೀವು ಎಷ್ಟು ಮಾರ್ಕ್ಸ್ ಕೊಡ್ತೀರಾ? 10. ನೀವೊಬ್ಬರು ರೈತ ಹೋರಾಟಗಾರರು, ರೈತ ಸಂಘಟನೆಯಲ್ಲಿ ಇರುವಂಥವ್ರು. ಸರ್ಕಾರ ಬಂದು 2 ವರ್ಷ ಆಗೈತೆ ಸರ್.
ಈ ಮದ್ದೂರು ವಿಧಾನಸಭಾ ಕ್ಷೇತ್ರದ MLA ಯಾವ ಥರ ಅಂದರೆ ಏನು ಸ್ಪಂದಿಸ್ತಾ ಇದ್ದಾರೆ, ಅಭಿವೃದ್ಧಿ ಕೆಲಸಗಳು ಆಯ್ತಾ ಇದ್ದದ ಸರ್? ಸದ್ಯಕ್ಕೆ ಅಭಿವೃದ್ಧಿ ಕೆಲಸ ಮಾಡ್ತಾವ್ರೆ. ಆದರೆ ಸಕ್ಕರೆ ಕಾರ್ಖಾನೆಗಳು ಕಬ್ಬಿಗೆ ನಮಗೆ ಬೆಲೆ ಸಿಗ್ತಾ ಇಲ್ಲ. ಇವ್ರು ಕೇಳಿದ್ರೆ ನಮ್ಮದು ಕೇಂದ್ರ ಸರ್ಕಾರ ಮೇಳುತ್ತೆ, ಕೇಂದ್ರ ಸರ್ಕಾರ ಇವ್ರು ಮೇಳುತ್ತೆ. ಯಾಕೆ ಅಂದರೆ ಇದು ರೈತರನ್ನ ಕಣ್ಣೊರೆಸೋ ತಂತ್ರ ಅಂತ ನಾನು ಹೇಳ್ತೀನಿ. ಯಾಕೆ ಅಂದರೆ ಮೊನ್ನೆ ನಾವು ಮುಖ್ಯಮಂತ್ರಿ ಭೇಟಿ ಮಾಡಿದಾಗ ನಮ್ದಲ್ರಿ ಕೇಂದ್ರ ಸರ್ಕಾರದ್ದು ಅವ್ರು ಮಾಡಬೇಕು ಅಂತ. ನಮಗೆ ಕೇಂದ್ರ ಸರ್ಕಾರ ಕೊಡ್ತಿದ್ದೋ ರಾಜ್ಯ ಸರ್ಕಾರ ಕೊಡ್ತೇವೆ ನಮ್ಗೆ ಗೊತ್ತಿಲ್ಲ. ನಮಗೆ ಬೇಕಾಗಿರೋದು ಒಳ್ಳೆ ಮಳೆ ಆಗದೆ ಬೆಳೆ ಬೆಳಿಬೇಕಾದ್ರೆ ರಸಗೊಬ್ಬರ ಬೇಕು, ಬಿತ್ತನೆ ಬೀಜ ಬೇಕು, ಖರೀದಿ ಕೇಂದ್ರ ಬೇಕು. ಭ್ರಷ್ಟಾಚಾರ ತಾಂಡವಾಡ್ದಂಗೆ ಯಾರು ಕಾಪಾಡ್ತಾರೆ ಅದು ನಮಗೆ ಗೌರವಿಸ್ತೀವಿ. ಅಂದರೆ ಈಗ ಕ್ಷೇತ್ರದಲ್ಲಿ ಅಭಿವೃದ್ಧಿ ಬಗ್ಗೆ ಏನು ಹೇಳ್ತೀರಿ ಸರ್? ಮಂಡ್ಯ ಜಿಲ್ಲೆಯಲ್ಲಿ 70% ರೈತರವ್ರೆ. ವಿಶ್ವಾಸ ತಗೊಂಡ್ರೆ ನೀವು ಉದ್ಧಾರ ಆಯ್ತಾರೆ, ರೈತರು ಉದ್ಧಾರ ಆಯ್ತಾರೆ. 2 ವರ್ಷ ಆಗೈತಲ್ಲ ಸರ್ಕಾರ ಬಂದು, ಅದ್ರ ಬಗ್ಗೆ ಏನು ಹೇಳ್ತೀರಾ ಅಂತ? ಎಲ್ಲ ಪೂಜೆ ನಡೀತಾ ಇದ್ದಾವೆ. ಅವರು ಸಿದ್ದರಾಮಯ್ಯನ 1400 ಇದು ಅನುದಾನ ಕೊಟ್ಟಿದ್ದೀನಿ ಮದ್ದೂರು ತಾಲೂಕಿಗೆ ಅಂತ ಹೇಳ್ತಾವ್ರೆ. ಅದು ಏನಾಗುತ್ತೆ ಅದನ್ನ ಕಾದು ನೋಡಬೇಕು. ಅಲ್ಲ, ಈಗ ಸಾಧನಾ ಸಮಾವೇಶ ಮಾಡಿದ್ರು 1150 ಕೋಟಿ ಕೊಟ್ಟಿದ್ದೀವಿ ಅಂತೇಳಿ, ಕೆಲಸಗಳು ಹೆಂಗಾಗ್ತಾ ಇದೆ ಅಂತ? ಇನ್ನೂ ಕೆಲಸ ಆಗಿಲ್ಲ. ಪೂಜೆ ಮಾಡಿದ್ದಾರೆ, ಇನ್ನೂ ಕೆಲಸಗಳಾಗಿಲ್ಲ. ಈಗ ಸುಮಾರು ಜನ ರೈತರು ಹೇಳಿದ್ರು ನಾಲೆಗಳ ಹೂಳೆತ್ತಿಲ್ಲ, ಕೊನೆ ಭಾಗಕ್ಕೆ ನೀರು ಹೋಯ್ತಾ ಇಲ್ಲ ಅಂತ ಹೇಳ್ತಾರೆ. ತುರುಗನೂರು ಯಾಚನಹಳ್ಳಿ ಬ್ರಾಂಚು, ಬನ್ನೂರು, ಮಳವಳ್ಳಿ ಸೈಡು ಯಾವುದಕ್ಕೂ ತಲೆ ಎತ್ತಿಲ್ಲ. ನೀವು ಶಾಸಕರಿಗೆ ಏನು ಹೇಳಕ್ಕೆ ಬಯಸ್ತೀರಿ? ಅವರು ಜವಾಬ್ದಾರಿ ತಗೊಂಡು ನೀರೆಸ್ಬೇಕು. ಸಿದ್ದರಾಮಯ್ಯನವ್ರ ಜೊತೆಲಿ ಚೆನ್ನಾಗವ್ರೆ, ಅಷ್ಟೇ, ಇನ್ನೇನಿಲ್ಲ. ಸರ್ಕಾರ ಬಂದು 2 ವರ್ಷ ಆಗೈತೆ ಸರ್. ಕೊಟ್ಟ ಆಶ್ವಾಸನೆಗಳೆಲ್ಲ ಈಡೇರಿದೆಯಾ? ಕ್ಷೇತ್ರ ಅಭಿವೃದ್ಧಿ ಆಗ್ತಾ ಇದೆಯಾ ಅಂತ? ಸರ್, ಆಗ್ತಾಯಿದೆ. ಮದ್ದೂರು ಕ್ಷೇತ್ರದಲ್ಲಿ ನಮ್ಮ ಶಾಸಕರು ಸಾಕಷ್ಟು ಅನುದಾನಗಳು ತೆಗೆದಿದ್ದಾರೆ. ಹಲವಾರು ಕೆಲಸಗಳು ಕಾರ್ಯಗಳೆಲ್ಲನೂ ಭಾರಿ ಅದ್ದೂರಿಯಾಗಿ ಇವತ್ತು ಮಾಡ್ತಾಯಿದ್ದಾರೆ. ಎಲ್ಲರ ಕೈಗೂ ಸಿಗ್ತಾವ್ರೆ MLA ಅಂತೀರಾ? ಈ ಕ್ಷೇತ್ರದಲ್ಲಿ ಅಭಿಮಾನಿ ಬಳಗ ಅಂತ ಕಟ್ಟಿದ್ದು ಉದಯಗೌಡರು. ಅಭಿಮಾನಿ ಬಳಗ ಅಂತ ಸೃಷ್ಟಿ ಮಾಡಿದವರೇ ಉದಯಗೌಡರು. ಇವತ್ತು ಅಭಿಮಾನಿ ಬಳಗ ಅವ್ರನ್ನ ಕೈ ಬಿಟ್ಟಿಲ್ಲ. ಅವರು ಕೂಡ ಈ ಮದ್ದೂರು ಕ್ಷೇತ್ರನ ಕೈ ಬಿಟ್ಟಿಲ್ಲ. ಒಂದು ಸಾವಾಗಿರಲಿ, ಒಂದು ಸಣ್ಣ ಪುಟ್ಟ ಬಡವ್ರ ಮನೆಯದು ಯಾವ್ದಾರ ಒಂದು ಕಾರ್ಯ ಆಗಿರಲಿ, ಅವರು ಅಲ್ಲಿ ಅಟೆಂಡ್ ಆದೇ ಇದ್ದಾರೆ, ಇಲ್ಲನೂ ಆಗಿಲ್ಲ. ಇವತ್ತು ಅದಕ್ಕೋಸ್ಕರನೇ ಅವರ ಊರಲ್ಲಿ ನೆಲೆಸಿದಂಥ ಊರಿನಲ್ಲಿ ಇವತ್ತು ಒಂದು ಮನೆಯನ್ನು ಕಟ್ಟಿ ಅವರು ಇವತ್ತು ಅಲ್ಲೇ ವಾಸವಾಗಿ ವಾರದಲ್ಲಿ 4 ದಿನ ಕಂಟಿನ್ಯೂಸ್ ಸಿಗ್ತಾರೆ. ರೈತರ ಕೆಲಸಗಳು ಆಯ್ತಾ ಇಲ್ಲ, ನಾಲೆಗಳ ಹೂಳು ಎತ್ತುತ್ತಾ ಇಲ್ಲ ಅಂತ ಹೇಳ್ತಾರೆ ಸರ್. ಸರ್, ಈ ಕೆಮ್ಮಣ್ಣು ಕಾವಲಿದೆಲ್ಲ ಈಗೆಲ್ಲ ಮಾಡ್ತಾರೆ ಸರ್. ಅದು ಎಷ್ಟು ವರ್ಷದಿಂದ ಐತೆ ಸರ್? ಈಗ ಅದು ಹಲವಾರು ವರ್ಷದಿಂದ ಇತ್ತಲ್ಲ. ಯಾರು ಇದು ಮಾಡಿದ್ರು ಸರ್? ಈಗ ಅದು ಮಾಡಿದ್ದಾರೆ. ಎಷ್ಟೋ ರೋಡ್ಗಳು, ರಸ್ತೆಗಳು ಅವನು ಕೂಡ ಮಾಡಿದ್ದಾರೆ ಸರ್. ಸರ್ಕಾರ ಬಂದು 2 ವರ್ಷ ಆಗೈತೆ ಸರ್. ಅಧಿಕಾರಕ್ಕೆ ಬಂದಾಗ ಆಶ್ವಾಸನೆ ಎಲ್ಲ ಕೊಟ್ಟಿದ್ರು. ಆ ಆಶ್ವಾಸನೆಗಳು ನೆರವೇರ್ತಾಯ್ತಾ? ಏನಂತ ಅಭಿವೃದ್ಧಿ ಕಾರ್ಯಗಳು ಆಗ್ತಾ ಇಲ್ಲ. ಈ ಶಾಸಕರು ಈಗ 2 ವರ್ಷ ಆಯಿತು ಆಯ್ಕೆಯಾಗಿ, ಕ್ಷೇತ್ರದಲ್ಲಿ ಅಭಿವೃದ್ಧಿ ಕಾರ್ಯಗಳು ಆಯ್ತಾ ಇದ್ದವು. ಅದೇ ನಮ್ಮ ಕಣ್ಣಿಗೆ ಕಾಣ್ತಾ ಇಲ್ಲ. ಅಂದರೆ ಏನಾಗಬೇಕು ಅಂತ ಬಯಸ್ತೀರಿ ಸರ್ ಕ್ಷೇತ್ರಕ್ಕೆ? ಏನಿಲ್ಲ, ಒಳ್ಳೆ ರಸ್ತೆಗಳಾಗಬೇಕು, ಒಳ್ಳೆ ಗ್ರಾಮೀಣ ಪ್ರದೇಶಕ್ಕೆ ಬೇಕಾದಂಥ ಮೂಲ ಸೌಕರ್ಯಗಳಾಗಬೇಕು. ಬಸ್ ಇರ್ಬೋದು, ರಸ್ತೆ ಇರ್ಬೋದು, ಒಂದು ಹಳ್ಳಿಗಳಿಗೆ ಬೇಕಾದಂಥ ಒಂದು ಡ್ರೈನೇಜ್ ವ್ಯವಸ್ಥೆ ಇರ್ಬೋದು, ಮತ್ತು ಒಂದು ಮೂಲಭೂತ ಸೌಕರ್ಯಗಳಿರ್ಬೋದು, ಎಲ್ಲನೂ ಅವರು ಮಾಡಿಕೊಡ್ಬೇಕು. ನಾವೀಗ ನಿಡ್ಗಟ್ಟ ಗ್ರಾಮದಲ್ಲಿದ್ದೀವಿ. ಆ ಅಭಿವೃದ್ಧಿ ಆಗಿದೆಯಾ ಇಲ್ವಾ, ಆ ಗ್ರಾಮಕ್ಕೆ ಏನಾಗಬೇಕಾಗಿತ್ತು ಅನ್ನೋದನ್ನ ಕೇಳೋಣ ಬನ್ನಿ. ಇಲ್ಲಿವರೆಗೂ 2 ವರ್ಷ ಆಗಿದೆ ಸರ್ಕಾರ ಬಂದು, MLA ಅಭಿವೃದ್ಧಿ ಮಾಡ್ತಾ ಇದ್ದಾರಾ? ಮಾಡೋ ಕಡೆ ಮಾಡ್ತಾವ್ರೆ, ಮಾಡಿದ್ರ ಕಡೆ ಮಾಡಲಿಲ್ಲ. ಏನಾಗಬೇಕು ಅಂತೀರಿ? ನಮಗೆ ಕವಲಿ ಹಸ ಮಾಡಬೇಕು, ಕೆರೆ ನೀರು ಹೋಗಕ್ಕೆ. ಏನು ಬಂದು ನೋಡಿ ಸೊಳ್ಳೆ ಏನು ಹಾವು ಪಾವು ಎಲ್ಲ ಮುಲ್ಕ ಜಾಸ್ತಿ ಬಿದ್ದವೆ. ಅದು ಯಾರು ನೋಡೋರು ಇಲ್ಲ ಬಂದು. ಅಂದರೆ ಅವರು ಊರಿಗೆ ಬರ್ತಾ ಇಲ್ವಾ? ಊರಿಗೆ ಬತ್ತಲ್ಲ ಅವರು. ಎಲ್ಲ ಫಂಕ್ಷನ್ ಬರ್ತಾರೆ, ಹೊಂಟೋಯ್ತಾರೆ ಅಷ್ಟೇ. ಒಟ್ಟಲ್ಲಿ ಊರು ಅಭಿವೃದ್ಧಿ ಆಯ್ತಲ್ಲ. ಸರ್, MLA ಬಗ್ಗೆ ತಾವೇನು ಹೇಳ್ತೀರಾ? ಅಂದರೆ 2 ವರ್ಷ ಆಯಿತು ಅಧಿಕಾರಕ್ಕೆ ಬಂದು, ಕೊಟ್ಟ ಮಾತಂತೆ ನಡ್ಕೊತಾ ಇದ್ದಾರಾ ಏನು? ಈಗ ನಾವು ತೈಲೂರು ಚಂದ್ರು ಅಂದ್ಬಿಟ್ಟು ನಮ್ಮೂರಿನಲ್ಲಿ ಕೆಲಸಗಳು ಆಗಿವೆ. ಇವಾಗ ಇವರು ಬಂದ ಮೇಲೆ ನಮಗೆ ಕೋಡಿ ವ್ಯವಹಾರ ಆಗಿದೆ. ಕೋಡಿನಲ್ಲಿ ನೀರು ಹೋಗುವಂಥ ಇದು ಚರಂಡಿ ದೊಡ್ಡದಾಗಿ ಅಗಲೀಕರಣ ಆಗಿದೆ, ಇದು ಮಾಡಿದ್ದಾರೆ. ಅಲ್ಲಿ ಕೆಲಸಗಳು ನಮ್ಮವು ನಡೀತಾವೆ. ಆಮೇಲೆ ಇದನ್ನಲ್ಲಿ ಏರಿ ಎಲ್ಲನೂ ಶುದ್ಧೀಕರಣ ಮಾಡಿ ಆ ಮೇಲ್ಗಡೆ ಎಲ್ಲ ಇದೆಲ್ಲ ಇದು ಮಾಡಿಸಿದ್ರು, ಅದು ಅನುಕೂಲ ಮಾಡ್ತಾಯಿದ್ದಾರೆ. ಈಗ ಕೋಡಿದು ನೀರು ಹೋಗ್ಬೇಕಾದ್ರೆ ಹಳ್ಳ ಚಿಕ್ಕದಾಗಿತ್ತು, ಅದನ್ನು ಅಗಲೀಕರಣ ಮಾಡಿಸಿದ್ದಾರೆ. ಅವೆಲ್ಲ ಕೆಲಸಗಳು ನಡೀತಾವೆ. ಈಗ ನಿಮ್ಮ ಕೈಗೆ MLA ಸಿಗ್ತಾ ಇದ್ದಾರಾ? ಕೆಲಸಗಳು ಆಯ್ತಾ ಇದ್ದಾವೆ? MLA ಕಾಂಟ್ಯಾಕ್ಟ್ ಆಗ್ತಾಯಿದೆ, ನಮಗೆ ಕಾಂಟ್ಯಾಕ್ಟಲ್ಲಿ ಇದ್ದಾರೆ.
ಅವರು ಎಲ್ಲ ಮಾಡ್ತಾ ಇದ್ದಾರೆ, ಅದರಲ್ಲಿ ಏನು ತೊಂದರೆ ಇಲ್ಲ. ನಾವೀಗ ಮದ್ದೂರು ವಿಧಾನಸಭಾ ಕ್ಷೇತ್ರದ ಕೊಪ್ಪ ಸರ್ಕಲ್ನಲ್ಲಿದ್ದೀವಿ. ಇಲ್ಲಿಂದ ಕೊಪ್ಪ ಬೆಸುಗರಹಳ್ಳಿಗೂ ಕೂಡ ರಸ್ತೆ ಸಂಪರ್ಕ ಇದೆ. ಇಲ್ಲಿ ಏನು ಕಾಮಗಾರಿಗಳು ಅರ್ಧಕ್ಕೆ ನಿಂತಿವೆ ಅನ್ನೋದು ಕೂಡ ಇಲ್ಲಿನ ಜನರ ಒಂದು ಆರೋಪ ಆಗಿರುವಂಥದ್ದು. ಇಲ್ಲಿ ಸ್ಥಳೀಯರಿದ್ದಾರೆ, ಅವ್ರು ಏನು ಹೇಳ್ತಾರೆ ಕೇಳೋಣ ಬನ್ನಿ. ಸರ್, ಏನಾಗಿದೆ ಸರ್ ಇಲ್ಲಿ ಅವ್ಯವಸ್ಥೆ? ಸರ್, ಇಲ್ಲಿ ರೋಡ್ ರೆಡಿ ಮಾಡಿ ಬಂದರು, ಮಾಡ್ತಾಯಿದ್ರು, ಅರ್ಧಂಬರ್ಧ ಮುಗಿದು ಹೊರಟೋಗಿದ್ದಾರೆ. ಇದು ನೀರು ಬಿಟ್ಟ ತಕ್ಷಣ ಗಲೀಜು ನೀರೆಲ್ಲ ಬಂದು ಇಲ್ಲಿ ಸ್ಟಾಕ್ ಆಯ್ತದೆ. ಇಲ್ಲಿ ಬಂದು ಸಿಕ್ಕಾಪಟ್ಟೆ ಸ್ಮೆಲ್, ನಿಂತ್ಕೊಳ್ಳೋಕ್ಕಾಗಲ್ಲ, ಕೂತ್ಕೊಳ್ಳೋಕ್ಕಾಗಲ್ಲ. ಇಲ್ಲಿ ಹಾಗಾದ್ರೆ ಸ್ಕೂಲ್ ಮಕ್ಕಳು ಬರ್ತಾರೆ, ಚಿಕ್ಕ ಚಿಕ್ಕ ಮಕ್ಕಳುಗಳು, ಅವು ಭಾರಿ ಬೇಜವಾಬ್ದಾರಿಯಿಂದ ಹೋಗ್ಬೇಕಾಯ್ತದೆ. ಇಲ್ಲಿ ಬಿತ್ತೋದ್ರಂದ್ರೆ ಹೋಯ್ತು ಒಳಕ್ಕೆ. ಸುಮಾರು ಆಲೇ ಒಂದು ತಿಂಗಳ ಹತ್ರ ಆಯಿತು, ಯಾರು ಬಂದು ನೋಡಿದ್ರೆ ಏನೂ ಇಲ್ಲ. ಆ ಕಡೆ ರಸ್ತೆ ಬಂದು ಅದು 6 ತಿಂಗಳಾಯಿತು, ಯಾರು ಬಂದಿಲ್ಲ. ಇದು ಒನ್ವೇ ಆಗೈತೆ. ಇಲ್ಲಿ ಕಬ್ಬು ಲೋಡು ಫ್ಯಾಕ್ಟ್ರಿ ಇರ್ತಿಂದ ಕಬ್ಬು ಲೋಡ್ಗಳೆಲ್ಲ ಹೋಯ್ತಾ ಇರ್ತವೆ, ಫುಲ್ಲು ಟ್ರಾಫಿಕ್ ಜಾಮ್ ಆಯ್ತವೆ, ತೊಂದರೆ ಆಯ್ತದೆ ಸರ್. ತಾವೇನು ಹೇಳ್ತೀರಾ ಸರ್ ಇದ್ರ ಬಗ್ಗೆ, ಈ ಅವ್ಯವಸ್ಥೆಗಳ ಬಗ್ಗೆ? ಫುಲ್ ಅಲ್ಲಿಂದ ಬಂದು ನೀರೆಲ್ಲ ಇಲ್ಲಿ ಸ್ಟಾಕ್ ಆಯ್ತದೆ, ಎಲ್ಲ ಸಿಕ್ಕಾಪಟ್ಟೆ ಸ್ಮೆಲ್ ಬರ್ತಾಯಿದೆ. ಇಲ್ಲೇ ಮೆಡಿಕಲ್ ಸ್ಟೋರ್ನವ್ರು ನಾವು, ಸಿಕ್ಕಾಪಟ್ಟೆ ಸ್ಮೆಲ್ ಬರ್ತಾಯಿದೆ. ಇಲ್ಲಿ ಕಸ್ಟಮರ್ ಯಾರು ಬಂದು ಇದು ಮಾಡೋಕ್ಕೆ ಆಗ್ತಾಯಿಲ್ಲ. ಫುಲ್ ವ್ಯಾಪಾರವೆಲ್ಲ ಡೆಲ್ಲಿ ಲಾಸ್ ಆಯ್ತಾಯಿದೆ ನಮಗೆ. ಯಾವಾಗಿಂದ ಇದೆ ಸರ್ ಈ ಸಮಸ್ಯೆಗಳು? ಇದು 1.5 ತಿಂಗಳಾಯ್ತು ಇಲ್ಲಿಂದ. ಇದು ಅಗದ್ಬಿಟ್ಟು ತಿರ್ಗಾ ರಿಪೇರಿನೇ ಮಾಡಿಲ್ಲ. ಅಂದರೆ ಈ ರಸ್ತೆ ಎಲ್ಲಿಗೆ ಹೋಗ್ಬೋದು? ಇದು ಕೊಪ್ಪ ನಾಗಮಂಗಲ ಈ ಕಡೆ ರೂಟ್ ಹೋಗುತ್ತೆ. ಆಮೇಲೆ ಕಬ್ಬಿನ ಲಾರಿಗಳೆಲ್ಲ ಇಲ್ಲಿ ಇಳಿಕೊಂಡು ಎಲ್ಲ JCB ತಂದು ಎಲ್ಲನೇ ಎತ್ತಿ ಕಳಿಸಿದ್ದಾರೆ. ಫುಲ್ ಜಾಮ್ ಆಗುತ್ತೆ. ಒಟ್ಟಾರೆ ಇಲ್ಲಿ ಎಲ್ರಿಗೂ ತೊಂದರೆ ಆಯ್ತಾ ಇದೆ. ಈ ಸರ್ಕಲ್ ಅಂತೂ ಫುಲ್ ತೊಂದರೆ ಆಯ್ತದೆ, ಫುಲ್ ಟ್ರಾಫಿಕ್ ಜಾಮ್ ಆಯ್ತೈತೆ. ನಾವಿವಾಗ ಮದ್ದೂರು ತಾಲೂಕಿನ ಗೆಜ್ಜಲಗೆರೆಯಲ್ಲಿದ್ದೀವಿ. ಇಲ್ಲಿನ ಜನ ಏನು ಹೇಳ್ತಾರೆ ಕೇಳೋಣ ಬನ್ನಿ. ಏನು ಇಲ್ಲಿ ಶಾಸಕರ ಸಾಧನೆ ಏನು, ಕೆಲಸ ಆಗ್ತಾ ಇದೆಯಾ ಇಲ್ವಾ ಅಂತ? ಒಟ್ಟಾರೆ ಶಾಸಕರ ಪ್ರಶ್ನೆ ಬರೋದಿಲ್ಲ. ಕರ್ನಾಟಕ ರಾಜ್ಯದ ಈ ಸರ್ಕಾರದಲ್ಲಿ ಯಾವುದೇ ಅಭಿವೃದ್ಧಿ ಆಗ್ತಾ ಇಲ್ಲ. ಸಾಮಾನ್ಯ ಜನಕ್ಕೆ ಹೊರೆ ಜಾಸ್ತಿ ಆಗಿದೆ. ದಿನನಿತ್ಯ ಮನೆ ದಿನಸಿಯಲ್ಲಿ ಮತ್ತೊಂದಲ್ಲಿ ಜವಾಬ್ದಾರಿ ವಹಿಸ್ಕೊಂಡ್ತಕ್ಕಂಥ ಮನೆ ಯಜಮಾನನಿಗೆ ತುಂಬ ತೊಂದರೆಯಾಗಿದೆ. ಈ ಬಿಟ್ಟಿ ಭಾಗ್ಯಗಳು ಕೂಡಲೇ ನಿಲ್ಲಿಸ್ಬೇಕಂತ ಮನವಿ ಮಾಡ್ತೇನೆ. ಸರ್ಕಾರ ಬಂದು 2 ವರ್ಷ ಆದರೂ ಕೂಡ ಈಗ ಕ್ಷೇತ್ರದಲ್ಲಿ, ನಿಮ್ಮ ಕ್ಷೇತ್ರದಲ್ಲಿ ಮದ್ದೂರು ವಿಧಾನಸಭಾ ಕ್ಷೇತ್ರದಲ್ಲಿ ಕೆಲಸಗಳಾಗ್ತಾ ಇದೆಯಾ, ಅಭಿವೃದ್ಧಿ ಕೆಲಸಗಳಾಗ್ತಾ ಇದೆಯಾ ಇಲ್ವಾ? ಮದ್ದೂರು ವಿಧಾನಸಭಾ ಕ್ಷೇತ್ರದಲ್ಲಿ ಕೆಲವು ಕಡೆ ಕೆಲಸ ಆಗ್ತಾ ಇದೆ, ಇನ್ನೂ ಕೆಲಸ ಮಾಡೋದಂತೂ ಬೇಕಾದಷ್ಟಿದೆ. ಅದು ಮುಂದೆ ಮಾಡ್ತಾರೆ ಅನ್ನೋದು ನೋಡಬೇಕು, ಕಾದು ನೋಡಬೇಕು. ನಿಮಗೆ ಏನು ಅನಿಸಿಕೆ, ನಿಮ್ಮ ಅನಿಸಿಕೆ ಏನು ಈ ಕ್ಷೇತ್ರದ ಬಗ್ಗೆ ಅಂತ? ಕ್ಷೇತ್ರದ ಬಗ್ಗೆ ನಮಗೆ ಅಂತಂದರೆ ಈಗ ಎಲ್ಲ ರೋಡ್ಗಳು ಅವು ಇವು ರಿಪೇರಿ ಆಗಬೇಕು, ಇನ್ನೂ ಕೆಲಸ ಬಿದ್ದಿದೆ. ಅಷ್ಟೇ, ಏನು ಅಂತ ಅಭಿವೃದ್ಧಿ ಆಯ್ತಾ ಇಲ್ಲ. ಈಗ ಏನೇನಾಗಬೇಕು ನಿಮ್ಮ ಊರಲ್ಲಿ? ಏನೇನಾಗಬೇಕು? ರೋಡ್ಗಳಾಗಬೇಕು, ರಸ್ತೆಗಳಾಗಬೇಕು, ಎಲ್ಲ ಇದಾಗಬೇಕು, ಚರಂಡಿ ಇವೆಲ್ಲ ಆಗಬೇಕು. ಸರ್, ತಾವೇನು ಹೇಳ್ತೀರಾ ಸರ್? ಏನಿಲ್ಲ, ಸರ್ಕಾರ ಕೆಲಸ ಮಾಡ್ತಾವ್ರೆ, ಅದ್ರ ಬಗ್ಗೆ ಏನಿಲ್ಲ. ರೈತರುಗಳಿಗೆ ಹೊಲ ಗದ್ದೆಗಳಿಗೆ ಹೋಗೋದಕ್ಕೆ ರಸ್ತೆಗಳು ಮಾಡ್ಕೊಬಿಟ್ರೆ ಎಲ್ಲ ಚರಂಡಿಗಳು ಆಗ್ಬಿಟ್ಟವೆ. ಮೇನ್ ಗ್ರಾಮಗಳಿಗೆ ಹೋಗೋ ರಸ್ತೆಗಳು ಮಾತ್ರ ಮಾಡ್ತಾವ್ರೆ. ಈ ಗದ್ದೆಗಳಿಗೆ ಹೋಗೋ ಸೀಲ್ಡ್ನ ರಸ್ತೆಗಳನ್ನು ಸರಿಯಾಗಿ ಮಾಡ್ತಾಯಿಲ್ಲ. ಆ ಕಡೆ ಈ ಕಡೆ ಚರಂಡಿ ಇಲ್ದಿರೋದ್ರಿಂದ ರೋಡ್ಗೆಲ್ಲ ನೀರು ಬಿದ್ದು, ನಾಲೆ ನೀರೆಲ್ಲ ಬಿದ್ದು ರಸ್ತೆಗಳೆಲ್ಲ ಹಾಳಾಯ್ತವೆ. ಈ MLA ಇದಕ್ಕೆ ನಿಮ್ಗೆ ಸ್ಪಂದಿಸ್ತಾ ಇದ್ದಾರಾ? MLA ಬಗ್ಗೆ ಏನು ಯಾವುದೇ ತೊಂದರೆ ಇಲ್ಲ ಸರ್. ಈಗ MLAಗೆ ನೀವು 10 ಮಾರ್ಕ್ಸಿಗೆ ಎಷ್ಟು ಮಾರ್ಕ್ಸ್ ಕೊಡ್ತೀರಿ? MLAಗೆ 6.5% ಕೊಡ್ತೀವಿ ಸರ್ ನಾವು. ನೀವೇನು ಹೇಳ್ತೀರಾ ಸರ್ ಶಾಸಕರ ಬಗ್ಗೆ? ಅಂದರೆ ಇಲ್ಲಿ ಕೆಲಸಗಳು ಆಗ್ತಾ ಇದೆಯಾ ಇಲ್ವಾ ಅಂತ? ಕೆಲಸಗಳು ಆಗ್ತಾಯಿಲ್ಲ ಸರ್. ರೈತರಿಗಂತೂ ಭಾಳ ತೊಂದರೆ ಆಗ್ತಾಯಿದೆ. ರೈತರನ್ನ ಗಮನಿಸ್ಕೊಳ್ಳೋರೇ ಇಲ್ಲ. ರೈತರ ಬಾಯಿಗೆ ಮಣ್ಣು ಹಾಕ್ತಾವ್ರೆ ಇವರು ಈ ಸರ್ಕಾರ ಬಂದ ಮೇಲೆ. ರೈತರಿಗಂತೂ ಬೆಳೆಗಳೇ ಸಿಗ್ತಾಯಿಲ್ಲ, ಕೂಲಿ ಎಲ್ಲ ಜಾಸ್ತಿ ಆಗಿದೆ. ಅಲ್ಲ, ಒಟ್ಟಾರೆ ಈಗ 2 ವರ್ಷ ಆಗಿದೆಯಲ್ಲ ಸರ್ಕಾರ ಬಂದು, ಈ ಶಾಸಕರು ಅಂದರೆ ಮದ್ದೂರು ತಾಲೂಕಿನ ಶಾಸಕರು ನಿಮ್ಗೇನಾದರೂ ಮಾಡ್ಕೊಡ್ತಾ ಇದ್ದಾರಾ? ಗ್ರಾಮಗಳಿಗೆ ಅಭಿವೃದ್ಧಿಗೆ ಏನಾದರೂ ಆಗ್ತಾ ಇದೆಯಾ ಅಂತ? ಈಗ ಸರ್ ನೋಡಿ, ಹಳೆಯ ಅನುದಾನಗಳ ಕೆಲಸ ಬಿಟ್ಟರೆ ಹೊಸ ಅನುದಾನಗಳ ಕೆಲಸ ಯಾವುದು ಇನ್ನೂ ನಡೀನಿಲ್ಲ, ಕಣ್ಣಿಗೆ ಕಾಣ್ತಾ ಇಲ್ಲ. ಅಂದರೆ ಈಗ ಆಗಿರೋ ರಸ್ತೆಗಳಾಗ್ಬೋದು, ಚರಂಡಿಗಳಾಗ್ಬೋದು, ಇವೆಲ್ಲ ಕಳೆದಾಗ ಸರ್ಕಾರದಲ್ಲಿ ಆದಂಥವು ಅಂತ ಹೇಳ್ತೀರಾ? ಕೆಲವು ಸರ್ಕಾರದಲ್ಲಿ, ಹಿಂದಿನ ಸರ್ಕಾರದಲ್ಲಿ ಆಗಿರುವಂಥವು ಈಗ ಕಾಮಗಾರಿಗಳು ಕೆಲವು ನಡೀತಾ ಇದೆ. ಫೈನಲ್ ಟಚಪ್ ನಡೀತಾ ಇದೆ. 5 ವರ್ಷದ ಮೇಂಟೆನೆನ್ಸ್ ಇದೆ. ಆ ಸರ್ಕಾರದನ್ನೇ ಇದು ನಮ್ಮದು ಕಾಂಗ್ರೆಸ್ ಸರ್ಕಾರ ಅಂತ ಹೇಳ್ತಾವ್ರೆ. ನಿಮ್ಮ ಶಾಸಕರು ಏನಾದ್ರು ಅಭಿವೃದ್ಧಿ ಕಾರ್ಯಗಳು ಮುಂದಾಗಿದ್ದಾರೆ? ಜನಪ್ರಿಯ ಶಾಸಕರು ಅಂತಾರೆ. ಒಂದು ಗೆದ್ಲಿಗೆರೆ ಭಾಗಕ್ಕೆ ಒಂದು ಕಾಲುವೆ ರೋಡಲ್ಲಿ ಒಂದು ರೋಡು ಸರಿ ಇಲ್ಲ. ಜನ ಸ್ಕೂಟ್ರಲ್ಲಿ ಓಡಾಡೋಕ್ಕಾಯ್ತಾ ಇಲ್ಲ. ಎಷ್ಟು ಜನ ಕಾಲು ಮುರ್ಕೊಂಡಿದ್ದಾರೆ ಆ ರೋಡಲ್ಲಿ ಓಡಾಡಿ, ಮಳೆಗಾಲದಲ್ಲಿ ಕಾಲು ಮುರ್ಕೊಂಡಿದ್ದಾರೆ. ದಯವಿಟ್ಟು ನಮ್ಮ ಮದ್ದೂರಿನ ಶಾಸಕರು ಬಂದು ನಮ್ಮ ಗೆದ್ಲಿಗೆರೆ ಭಾಗದ ನಾಲೆಗಳ ರೋಡ ಊರಿನ ಬಂದು ನೋಡಬೇಕು ದಯವಿಟ್ಟು. ಅದು ನಾವು ಶಾಸಕರ ಕೇಳ್ಕೋದಷ್ಟೇ. ಅಂದರೆ ಈಗ ರೈತರಿಗೆ ಅವರು ಸ್ಪಂದಿಸ್ತಾ ಇಲ್ಲ ಅಂತ ಹೇಳ್ತೀರಾ? ನಾ ಶಾಸಕರು ಇನ್ನೇನು ಹಣ ಕೊಡಿ, ಆಸ್ತಿ ಕೊಡಿ ಅಂತ ಕೇಳ್ತಾ ಇಲ್ಲ. ಓಡಾಡೋಕ್ಕೆ ದಯವಿಟ್ಟು ಶಾಸಕರು ಬಂದು ರೋಡ ನಮಗೆ ರೆಡಿ ಮಾಡ್ಕೊಡ್ಬೇಕು. ಈಗ ಹೇಳಿದ್ರಲ್ಲ, ಸಾಧನಾ ಸಮಾವೇಶದಲ್ಲಿ 1000 ಕೋಟಿ ಸ್ಯಾಂಕ್ಷನ್ ಮಾಡಿದ್ದೀವಿ ಅಂತ. ಬನ್ನಿ, ಗೆದ್ಲಿಗೆರೆ ಭಾಗದಲ್ಲಿ ಯಾವ 500 ಕೋಟಿ ಹಾಕಿದ್ದೀರಾ, 100 ಕೋಟಿ ಹಾಕಿದ್ದೀರಾ? ಬನ್ನಿ, ರೋಡ್ ನೋಡಿ, ಕಾಲುವೆ ರೋಡ್ ನೋಡಿ, ಪರಿಶೀಲನೆ ಮಾಡಿ, ಫೋಟೋ ಹೊಡೆದು ನೋಡಿ, ಆಮೇಲೆ ಮಾಡಬೇಕಾ, ಗೆಜ್ಜಲೆ ಗ್ರಾಮಕ್ಕೆ ಮಾಡಬೇಡ್ದ ಅಂತ ಮನವರಿಕೆ ಮಾಡ್ಕೋಬೇಕು ನಮ್ಮ ಶಾಸಕರು. ಏನು ಹೇಳ್ತೀರಾ MLA ಬಗ್ಗೆ? ಈ ಅಭಿವೃದ್ಧಿ ಆಗ್ತಾ ಇದೆಯಾ? ಆಶ್ವಾಸನೆ ಕೊಟ್ಟದ್ದು ಈಡೇರಿಸ್ತಾ ಇದ್ದಾರಾ? ಅವರು ಸಾಮಾನ್ಯವಾಗಿ ಆದಷ್ಟು ಪ್ರಯತ್ನ ಪಡ್ತಾ ಇದ್ದಾರೆ. ಅದರಲ್ಲಿ ಆಗಬೇಕಾದ್ದು 100%. ಇವರು ಸ್ಪಂದಿಸ್ತಾ ಇರೋದು 60%.
ಇನ್ನೂ 40% ಅಭಿವೃದ್ಧಿ ಆಗಬೇಕು. ಇಲ್ಲೇನಾಗಿದೆ ಅಂದರೆ ಮೇಯ್ನು ಊರಿಗೆ ಹೋಗುವಂಥ ರಸ್ತೆಗಳನ್ನ ಮಾಡ್ತಾವ್ರೆ. ಊರಿನವ್ರಿಗೆ ಹೋಗೋಕ್ಕೆ ಜಮೀನಿಗೆ ಅಲ್ಲಿ ಇಲ್ಲಿ ಆ ಗದ್ದೆಗಳೆಲ್ಲ ಗುಂಡಿ ಬಿದ್ದು ಆ ರೋಡು ಹಾಳಾಗೋಗವೆ. ಅದ್ರ ಬಗ್ಗೆನೂ ಸ್ವಲ್ಪ ನಿಗಾ ಕೊಡಬೇಕು. ಈಗ ಬಡವ್ರಿಗೆ ರೈತರಿಗೆ ಸ್ಪಂದಿಸ್ತಾ ಇದ್ದಾರಾ, ಸಿಗ್ತಾ ಇದ್ದಾರಾ? ಸಿಗ್ತಾರೆ, ಆದರೆ ಅವರಿರೋ ಜಾಗಕ್ಕೆ ಹುಡಿಕೊಂಡು ಹೋಗ್ಬೇಕು. ನಿಮ್ಮ MLA ನೀವು ಎಷ್ಟು ಮಾರ್ಕ್ಸ್ ಕೊಡ್ತೀರಿ? ನಾನು ಒಂದು 7 ಮಾರ್ಕ್ಸ್ ಕೊಡ್ಬೋದು. ಕ್ಷೇತ್ರದ ಅಭಿವೃದ್ಧಿ ಬಗ್ಗೆ ಅಂದರೆ ನಿಮ್ಮ ಶಾಸಕರು ಕೆಲಸ ಮಾಡ್ತಾ ಇದ್ದಾರಾ? ನಿಮ್ಮೂರ್ದು ಹೇಳಿ ಸರ್. ನಾವು ಓಡಾಡೋ ರಸ್ತೆಗಳಲ್ಲಿ ಯಾವ ರೀತಿ ರಸ್ತೆ ಅಂದರೆ ಈ ಅಧ್ಯಕ್ಷರುಗಳು ಉಪಾಧ್ಯಕ್ಷರು ಮನೆಯೆಲ್ಲ ನೀಟಾಗಿರ್ತದೆ. ಅವ್ರ ಬೀದಿಗಳು, ಅವ್ರು ಓಡಾಡೋ ರೋಡ್ಗಳು, ಅವ್ರ ಬಂಡಿ ಜಾಡುಗಳು ಎಲ್ಲ. ನಾವು ಗುಂಡಿಲ್ ಪಂಡಿಲ್ ಬಿತ್ಕೊಂಡು ಸ್ವಿಮ್ಮಿಂಗ್ ಪೂಲಲ್ಲಿ ಸ್ವಿಮ್ ಮಾಡ್ಕೊಂಡು ಹೋದಂಗೆ ನಾವು ಹೋಗ್ಬೇಕು. ಅವ್ರದ್ದು ಹೆಂಗೆ ಅಂದರೆ ಐಶ್ವರ್ಯ ಕೆನ್ನೆ ಮಾಡ್ದಂಗೆ ಮಾಡ್ಕೊಂಡಿರ್ತಾರೆ. ಹಿಂಗೆ ಹೋಗ್ಬೇಕು ಅವರು. ಎಷ್ಟೊತ್ತು ರಾತ್ರಿ ಹೋದ್ರು ನೀಟಾಗಿ ಹೊಂಟೋಗ್ಬೇಕು ಮನೆಗೆ. ನಾವು ಗುಂಡಿ ಪಂಡಿಲ್ ಬಿದ್ದು ಒದಾಡ್ಕೊ ಹೋಗ್ಬೇಕು. ಅಂದರೆ ಅವರ ಹಿಂಬಾಲಕರಿಗೆ ಮಾತ್ರ ಅನುಕೂಲ ಮಾಡ್ಕೊಡ್ತಾವ್ರೆ. ಅವರು ಏನು ಮಾಡ್ಕೊಡ್ತಾ ಇದ್ದಾರೆ MLA? ಒಟ್ಟಿನಲ್ಲಿ ಅವ್ರ ಹಿಂಬಾಲಕರು ಯಾರವ್ರೆ ಅವ್ರು ಅಭಿವೃದ್ಧಿ ಮಾಡಿ ಅಂದರೆ ಇವ್ರು ಮಾಡಿಸಲ್ಲ. ಗೌಡ್ರೆ, ತಾವೇನು ಹೇಳ್ತೀರಾ? ಈ ಕ್ಷೇತ್ರದಲ್ಲಿ ಅಭಿವೃದ್ಧಿ ಆಗ್ತಾ ಇದೆಯಾ? ನಿಮ್ಮೂರಲ್ಲಿ ಅಭಿವೃದ್ಧಿ ಆಗ್ತಾ ಇದೆಯಾ? ಶಾಸಕರು ನಿಮಗೆ ಸ್ಪಂದಿಸ್ತಾ ಇದ್ದಾರಾ ಅಂತ? ಸರ್ ಒಂದೇ ಮಾತು, ಬರೀ ಈ ರಸ್ತೆ ಇದಲ್ಲ ಇದು, ಶಾಸಕರು ಈ ನೋಡ್ಕೋಗಿ 2 ವರ್ಷ ಆಗಿದೆ ಈ ರಸ್ತೆಯ. ಅದೊಂದು ಮಾಡಲಿಲ್ಲ ಅವರು. ಇನ್ನೇನು ಮಾಡೋರು ಅವ್ರ ಊರೊಳಗೆ? 2 ವರ್ಷದಿಂದ ಮಾಡಲೇ ಇಲ್ಲ ಅಂತೀರ? ಮಾಡಲೇ ಇಲ್ಲ, ಬರಲೇ ಇಲ್ಲ. ಏನಾಗಬೇಕು ನಿಮ್ಗೆ? ಅವರು ಯಾರು? ನಿಮ್ಗೆ ಏನಾಗಬೇಕು? ಊರಲ್ಲಿ ಏನಾಗಬೇಕು? ನಮ್ಮೂರಲ್ಲೇ ಟ್ಯಾಕ್ಟ್ರುಗಳೇ ಬರ್ತಾಯಿಲ್ಲ ಈ ಫ್ಯಾಕ್ಟ್ರಿಯಿಂದ. ಗೆದ್ದಿಗೆರೆಗೆ ಅಂದರೆ ಕಪ್ ತುಂಬಕ್ಕೆ ಯಾರು ಬರೋದಿಲ್ಲ ಅಂತಾರೆ. ಅಂತ ಅದಕ್ಕೆ ಹೋಗಿರೋ ರಸ್ತೆಗಳು ನಮ್ಮೂರಲ್ಲಿ ಇರೋದು. ಯಾವ ರಸ್ತೆನೂ ಸರಿಯಾಗಿ ನಮ್ಮೂರಲ್ಲಿ ಒಂದು ಗದ್ದೆಗಳ ರಸ್ತೆ ಒಂದೂ ಚೆನ್ನಾಗಿಲ್ಲ. ಜೊತೆಗೆ ಏನು ಬೇಡ ಸರ್, ಇದೊಂದ ಅವರೇ ಖುದ್ದಾಗಿ ಬಂದು ಸ್ಪಾಟ್ಗೆ ಹೋಗಿ 2 ವರ್ಷದಿಂದ ಬರಲ್ಲ ಅಂದ್ರೆ ಅವ್ರು ಇನ್ನೇನು ಕ್ಷೇತ್ರ ಉದ್ಧಾರ ಮಾಡೋರು? ಅಲ್ಲ, ನೀವು ಹೋಗಿ ನಿಮ್ಮ ಶಾಸಕರ ಹತ್ರ ನೋವುಗಳು ಹೇಳ್ಕೊಂಡಿಲ್ವ? ನಿಮ್ಮ ನೋವುಗಳು ಹೇಳ್ಕೊಂಡಿಲ್ವ? ಹೇಳ್ಕೊಂಡೇ ಬಂದಿದ್ರು ಅವರು. ಬಂದು ನೋಡ್ಕೋದು ಅಷ್ಟೇ, ತಿರ್ಗಿ ತಲೆನೇ ಹಾಕಲಿಲ್ಲ ಅವರು ಇದು ಎಲ್ಲೂ ಯಾವ ಇದಕ್ಕೂ ತಲೆ ಹಾಕೋದಿಲ್ಲ. ಎಲ್ಲೋ ಸುಮ್ಮನೆ ದುಡ್ಡು ತಂದೀವಿ, ಅಭಿವೃದ್ಧಿ ಮಾಡ್ತೀವಿ, ಅಲ್ಲೆಲ್ಲ ಗುದ್ಲಿ ಪೂಜೆ ಮಾಡೋದು, ಫೋಟೋ ಹೊಡ್ಸ್ಕೊಟ್ಬಿಟ್ರೆ ಗೆಜ್ಜಿಲಿಗೆರೆಗೆ ಅವರಿಂದ ಏನಾದರೂ 5 ಪೈಸದ ಕೆಲಸ ಆಗಿದೆ ಕೇಳಿ. ಹೈಯೆಸ್ಟ್ ಲೀಡ್ ಕೊಟ್ಟಿರೋದು ಅವ್ರಿಗೆ. ಆದರೂ ನಮ್ಮೂರಿಗೆ ಏನೂ ಮಾಡಲಾದ್ರೆ ಇನ್ನು ಬಾಕಿ ಕಡೆ ಮಾಡಾರೆ. 1150 ಕೋಟಿ ತಂದಿದ್ದೀವಿ ಅಂತೆಲ್ಲ ಸಮಾವೇಶ ಮಾಡ್ತಾರೆ. ವೇದಿಕೆ ಭಾಷಣ ಮಾಡ್ಕೊಂಡು ವೇದಿಕೆಯಲ್ಲಿ ಭಾಷಣ ಮಾಡೋಕೆ ಏನು ಕಷ್ಟ ಅವ್ರಿಗೆ? ಇಂಥ ಬೇಕಾದ ಬರೀ ಅದೇ ಸುಳ್ಳು ಹೇಳ್ಕದೇ ಬಂದ್ಬಿಟ್ರು ಕಾಲದಿಂದ. ಬರೀ ಅದೇ ಸುಳ್ಳು ಹೇಳ್ತಾ ಇರೋದು ಅಷ್ಟೇ. ಇದಿಷ್ಟು ಗೆಜ್ಜಲಗೆರೆ ಗ್ರಾಮಸ್ಥರ ಮಾತಾಗಿರುವಂಥದ್ದು. ಸರ್, ಏನು ಹೇಳ್ತೀರಿ ರೈತರಾಗಿ ನೀವು? MLA ನಿಮಗೆ ಸ್ಪಂದಿಸ್ತಾ ಇದ್ದಾರಾ ಅಂತ? ಗೆದ್ದು ತಾವಿಂದು ನಮ್ಮ ಊರಿಗೆ ಒಂದು ಸಲನೂ ಬರಲಿಲ್ಲ. ಆಮೇಲೆ ನಾಲೆಗಳು ಒಂದೂ ಸರಿ ಇಲ್ಲ ಸರ್. ನಮ್ಮ ಮಾದೇಗೌಡರ ಕಾಲದಲ್ಲಿ ಆದ ನಾಲೆಗಳು ಒಂದೂ ಸರಿ ಇಲ್ಲ. ನಾಲೆಗಳು ಇಂಜಿನಿಯರ್ ಆಗಲಿ ಯಾರೂ ಬಂದು ಸ್ಪಂದಿಸ್ತಾ ಇಲ್ಲ. ಆಮೇಲೆ ರಸ್ತೆಗಳಂತೂ ಅಧೋಗತಿಗೆ ತಂದುಬಿಟ್ಟಿದೆ ಸರ್. ಭಾರಿ ತೊಂದರೆ ಆಗ್ತಾ ಇದೆ ನಮಗೆ. ಏನಾಗಬೇಕು ಅಂತೀರಿ? ರಸ್ತೆ ಬೇಕು, ಕಾಲುವೆಗಳು ಸರಿ ಇಲ್ಲ. ಕಾಲುವೆಗಳನ್ನ ನಾಚ್ ಮಾಡಿಕೊಡ್ತೀವಿ, ಕಾಂಕ್ರೀಟ್ ರಸ್ತೆ ನಾಚ್ ಮಾಡ್ತೀವಿ 2 ಕಡೆನೂ ಸೇರಿ ಅಂತ ಹೇಳಿದ್ರು, ಮಾಡಲಿಲ್ಲ ಸ್ವಾಮಿ. ಮತ್ತೇನು ನಾಲೆ ಅಭಿವೃದ್ಧಿ ಮಾಡ್ತಾ ಇದ್ದೀವಿ, ಇಷ್ಟು ಕೋಟಿ ತಂದಿದ್ದೀವಿ, ಅಷ್ಟು ಕೋಟಿ ತಂದಿದ್ದೀವಿ ಅಂತ ಹೇಳ್ತಾರೆ ಸ್ವಾಮಿ. ನೀವು ನಾಲೆ ನೋಡ್ಬಿಟ್ರೆ ಕಣ್ಣಾರ ನೀವೇ ಬೈಕೊಂಡೈತೀರಿ. ಯಜಮಾನ್ರೆ, ಏನಂದ್ರೆ ಈಗ ಸರ್ಕಾರ ಬಂದು 2 ವರ್ಷ ಆಗದೆ, ಏನೇನು ಪ್ರಾಬ್ಲಮ್? ನಿಮ್ಮ ಪ್ರಾಬ್ಲಮ್ಗಳೇನು? ಗದ್ದೆ ರೋಡ್ಗಳಲ್ಲಿ ತಿರುಗಾಡೋಕ್ಕೆ ಆಯ್ತಾ ಇಲ್ಲ. ಇನ್ನೊಂದು ಸ್ವಲ್ಪ ದಿನ ಹೋದ್ರೆ ರೋಡೇ ಮುಚ್ಕೋತದೆ. ಯಾರು ತಿರ್ಕೊಂಡು ನೋಡಲಿಲ್ಲ. ನಾವು ಎಲ್ಲ ಇದಕ್ಕೂ ಅರ್ಜಿ ಕೊಟ್ಟು, ಅವರು ಅರ್ಜಿ ಕೊಟ್ಟರು ಯಾರೂ ಬಂದು ತಿರ್ಕೊಂಡು ನೋಡಲಿಲ್ಲ. ನಾವು ಕಬ್ಬು ಹೊಡಿಬೇಕಾದ್ರೆ ಅಲ್ಲಿಂದ ಹೊಡಿಬೇಕಾದ್ರೆ ಇದ್ರ ರೈಲ್ವೆ ಕಟ್ಟಿಂಗ್ ಅಂತ ಹೊಡಿಬೇಕು. ಅಲ್ಲಿ 1,000 ರೂಪಾಯಿ ಕೇಳ್ತಾರೆ. ಅವ್ರು ಕೊಡೋದು 3,000 ರೂಪಾಯಿ. 3,000 ರೂಪಾಯಲ್ಲಿ 1,000 ರೂಪಾಯಿ ಅಲ್ಲೇ ಗಾಡಿಗೆ ಹೊಂಟೋದ್ರೆ ಕಡಿ ಇವ್ರಿಗೆ ಅದಕ್ಕೆಲ್ಲ 1,000 ಹೋಗ್ತದೆ. ರಸ್ತೆ ಸರಿ ಇಲ್ಲದೆ ಇರೋದಕ್ಕೆ ಜಾಸ್ತಿ ಕೂಲಿ ಕೇಳ್ತಾವ್ರೆ. ಅದರಿಂದ ನಮಗೆ ಪ್ರಾಬ್ಲಮ್ ಆಗುತ್ತೆ. ಓಟ್ ಹಾಕಿಸ್ಕೊಂಡು ತಿರ್ಕೊಂಡು ನೋಡಲೇ ಇಲ್ಲ ಇತ್ತಾಗೆ. ಈಗ ನಮ್ಮ ಜೊತೆ ರೈತ ಮಹಿಳೆಯರಿದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಅವ್ರು ಏನು ಹೇಳ್ತಾರೆ ಈ ಕ್ಷೇತ್ರದ ಬಗ್ಗೆ, ಮತ್ತು ಅವ್ರ MLA ಬಗ್ಗೆ ಏನು ಹೇಳ್ತಾರೆ ಅದನ್ನು ಕೇಳೋಣ ಬನ್ನಿ. ಅಮ್ಮ, ಈಗ 2 ವರ್ಷ ಆಯಿತು ಸರ್ಕಾರ ಬಂದು, ನಿಮ್ಗೆ ಏನಾದ್ರು ಅನುಕೂಲ ಆಗಿದ್ದಾ ಏನು ಅಂತ? ನಮ್ಗೆ ಏನು ಅನುಕೂಲ ಐತಿ? ನಮಗೇನು ಬಡವರು ಸಹ ನಮಗೇನು ಮಾಡಲಿಲ್ಲ. ನಾವು ಕೂಲಿಗೆ ಈಗ ಬರ್ತೀವಿ, ಕೂಲಿ ಮಾಡುತ್ತಾವು ರೋಡ್ ಸರಿ ಇಲ್ಲ ನಮ್ಗೆ. ಅವು ಇವು ಅಡ್ಡ ಆಗ್ತವೆ, ಕಾಡ್ನಾಯಿ, ಅವು ಹಂದಿ ಮುಳ್ಳಂದಿ ಎಲ್ಲ ಓಡಿಸ್ಕೊಬರ್ತವೆ. ರೋಡಾರು ಚೆನ್ನಾಗಿರ್ಬೇಕು ನಮ್ಮ ಕೂಲಿ ಕೈಬೇಕಾದ್ರೆ. ಇಲ್ದಾರ ಕೂಲಿಗೆ ಇದ್ದಾರೆ, ನಮ್ಗೆ ಇದು ಇಲ್ಲ. ನಮ್ಗೆ ಯಾರಿಂದ ಏನು ಉಪಕಾರ ಇಲ್ಲ. ನಿಮ್ಮ ಶಾಸಕರು ನಿಮಗೆ ಸ್ಪಂದಿಸ್ತಾ ಇಲ್ವಾ ಅಂತ? ನಿಮ್ಮ MLA ನಿಮಗೆ ಸ್ಪಂದಿಸ್ತಾ ಇಲ್ವಾ? ನಮ್ಗೆ ಪಂಚಾಯತಿಯವರು ಯಾರು ಕೇಳ್ತಾ ಇಲ್ಲ ಸರ್. ನಮ್ಮ ಪಂಚಾಯತಿ ನಮ್ಮೂರಲ್ಲಿ ನಾವು ತೋರಿಸಿದ್ರು ಅವರೇ ಎದ್ರಕ ಹೋಯ್ತಾರೆ. ನಮ್ಗೆ ಹೇಳ್ಬೇಡಮ್ಮ, ನಾವೇನು ಮಾಡೋಕ್ಕಾಗೋದಿಲ್ಲ ಅಂತ ಅವರು ಮಹಿಳೆಯರಿಗೆ ನಮ್ಮ ಪಕ್ಕದಲ್ಲಿರೋರಿಗೆ ಎದ್ರಕ ಹೋಯ್ತಾರೆ. ನಮ್ಗೇನು ಕೇಳೋರು ಯಾರೂ ಇಲ್ಲ.
ನಿಮ್ಮ ಊರಿನ ಬಗ್ಗೆ ಏನು ಹೇಳ್ತೀರಿ? ನಿಮ್ಮ ಎಮ್ ಎಲ್ ಎ ಏನಾದ್ರು ಅಭಿವೃದ್ಧಿ ಮಾಡ್ತಾ ಇದ್ದಾರಾ? ಏಳೂರು ಇಲ್ಲ ಏಳೂರು ಇಲ್ಲ ಬಡವರು ಅಂತ ನಮ್ಮ ಇಷ್ಟದಲ್ಲಿ ನಿಮ್ಗೆ ಏನಾಗ್ಬೇಕು? ನಮ್ಗೆ ಏನಾಗಬೇಕು? ರೋಡ್ ಶುದ್ಧ ಮಾಡಿಸ್ಕೊಡ್ಬೇಕು. ರೋಡಲ್ಲಿ ಆವೆ ಕಚ್ಬಿಟ್ಟಿತ್ತು ಅವತ್ತೊಂದು ದಿವಸ ನಾವು ಬರ್ತಾ ಇದ್ದಾಗ ಆವೆ ಕಡ್ದುಬಿಟ್ಟಿತ್ತು ನನಗೆ. ಆಗ ನಾವು ಬಡ್ಕೊಂಡು ಕಿರ್ಚ್ಕೊಂಡು ಓಡೋಗ್ಬಿಟ್ಟು ಆಮೇಲೆಲ್ಲ ಓಡ್ ಬಂದರು, ಹಾವು ಹೊಟ್ಟೋಗ್ಬಿಡ್ತು. ರೋಡು ಸರಿ ಇಲ್ಲ. ನಾವು ಕೂಲಿಗೆ ಇವರು ಎದ್ದೇಳ್ತು ಅಂದ್ರೆ ನಾವು ಕೂಲಿಗೆ ಅಯ್ಬೇಕು. ಏನಾಗಿದ್ದು? ರಸ್ತೆ ಏನಾಗಿದ್ದು? ರೋಡು ಏನು ಸರಿ ಇಲ್ಲ. ಮಳೆ ಬಂದ್ರೆ ತುಂಬ್ಕತ್ತದೆ, ನೀರು ಬಂದ್ರೆ ತುಂಬ್ಕತ್ತದೆ, ಗಿಡ ಗೆಂಡೆ ಎಳ್ಕತ್ತದೆ, ಬೆಳಕತ್ತದೆ. ಆ ಎಡೆ ಒಳಗೆ ನಾವು ಹೋಗ್ಬೇಕು ಕೂಲಿ ಕಂಬಳಗೆ. ಇವರು ನಾವು ಯಾವ ಥರ ಜೀವನ ಕಳೀಮ ನಾವು. ನಮ್ಮ ಜೊತೆ ಈಗ ಕುದ್ರುಗುಂಡಿ ಗ್ರಾಮಸ್ಥರಿದ್ದಾರೆ. ಅವ್ರೇನು ಹೇಳ್ತಾರೆ? ಆ ಊರಿನ ಅಭಿವೃದ್ಧಿ ಆಗಿದೆಯಾ? ಮತ್ತು ಈ 2 ವರ್ಷದಿಂದ ಸರ್ಕಾರ ಏನಾದರೂ ಅಭಿವೃದ್ಧಿ ಮಾಡಿದೆಯಾ? ಇಲ್ಲಿನ ಶಾಸಕರು ಇವ್ರಿಗೆ ಸ್ಪಂದಿಸಿದಾರಾ? ನನ್ನ ಕೇಳೋಣ ಬನ್ನಿ. ಸರ್, 2 ವರ್ಷ ಆಗಿದೆ ಸರ್ಕಾರ ಬಂದು. ನಿಮ್ಮ ಊರಿನ ಅಭಿವೃದ್ಧಿ ಆಗಿದೆಯಾ? ಅಂದರೆ ಈ ಕ್ಷೇತ್ರದ ಅಭಿವೃದ್ಧಿ ಆಗ್ತಾ ಇದೆಯಾ? ಸ್ಪಂದಿಸ್ತಾ ಇದ್ದಾರಾ ಜನ ಸ್ಪಂದಿಸ್ತಾ ಇದ್ದಾರೆ. ಈಗಿನ MLA ಇಂದ ಆರ್ಚು ಮತ್ತು ಗ್ರಾಮದ ರಸ್ತೆಗಳು ಹಂತವಾಗಿ ನಡೀತಾ ಇದೆ, ಕೆಲಸ ನಡೀತಾ ಇದೆ. ಅಂದರೆ ಈಗ MLA ಎಲ್ರ ಕೈಗೂ ಸಿಗ್ತಾ ಇದ್ದಾರಾ? ಅವ್ರ ಸಮಸ್ಯೆಗಳು ಹೇಳ್ಕೋಬೋದಾ? ಹೇಳ್ಬೋದು, ಸಿಗ್ತಾರೆ. ಮದ್ದೂರಿಗೆ ಹೋದ್ರೆ ಸಿಗ್ತಾರೆ ಸರ್, ಸಿಗ್ತಾರೆ, ಕೇಳ್ಬೋದು. ಆಗುವಂಥ ಕೆಲಸಗಳಿಗೆ ಸ್ಪಂದನೆ ಮಾಡ್ತಾಯಿದ್ದಾರೆ. ಈಗ ಗ್ರಾಮದಲ್ಲಿ ರಸ್ತೆಗಳು, ಚರಂಡಿಗಳು ಅಭಿವೃದ್ಧಿ ಆಗ್ತಾ ಇದೆಯಾ ಅಂತ? ಆಗ್ತಾ ಇದೆ ಸರ್. ಸ್ಯಾಂಕ್ಷನ್ ಮಾಡಿ ಈ ಹೊಸದಾಗಿ ರಸ್ತೆಗಳೆಲ್ಲ ರೆಡಿಯಾಗಿ ನಡೀತಾ ಇದೆ. ಈಗ ಇದ್ದಷ್ಟಕ್ಕೆ ಪ್ರಾಬ್ಲಮ್ ಇಲ್ಲ ಸರ್. ಮದ್ದೂರು ಕ್ಷೇತ್ರದ MLA ಆಗಿ ಅವರು 2 ವರ್ಷ ಆಯಿತು. ಸರ್ಕಾರ ಬಂದು 2 ವರ್ಷ ಆಗಿದೆ. ಇಲ್ಲಿವರೆಗೂ ಏನಾದ್ರು ಕ್ಷೇತ್ರದಲ್ಲಿ ಅಭಿವೃದ್ಧಿ ಕಾರ್ಯಗಳು ಆಗಿದೆಯಾ? 2 ವರ್ಷ ಆಗಿ ಗೆದ್ದು ಅವ್ರು ಬಂದರೂ ಇನ್ನೂ ನಮ್ಮ ಊರು ಒಳಗಡೆ, ಹಳ್ಳಿ ಒಳಗಡೆ ಕಾಲೇ ಹಾಕಿಲ್ಲ. ಯಾರು ಬರಬಾರ್ದು ಅಂತ ಏನು ಹೇಳಿದಾರಾ? ಏನು ಹೇಳಿಲ್ವಲ್ಲ. ಒಂದು ಅಭಿವೃದ್ಧಿಗಳು ಮಾಡಬೇಕು, ನೋಡಬೇಕು, ಊರು ಹಳ್ಳಿಗಳ ಗ್ರಾಮಾಂತರ ಕೇಳಬೇಕು ಅನ್ನೋದು, ಕಷ್ಟ ಸುಖ ಕೇಳೋದು ಅವರ ಕರ್ತವ್ಯ ಅಲ್ವಾ? ಅದನ್ನೆಲ್ಲ ಮಾಡಬೇಕು ತಾನೆ. ಗೊತ್ತೇನೇ ಇಲ್ಲ. ಗ್ರಾಮದಲ್ಲಿ ಕೆಲಸಗಳು ಆಗ್ತಾ ಇಲ್ವಾ? ಅಂದರೆ ನೀವೇನು ಕೇಳ್ತಾ ಇಲ್ವಾ? ನೀವು ಮನವಿಗಳು ಕೊಟ್ಟೇ ಇಲ್ವಾ? ನಾವು ಪಂಚಾಯತಿಗೆ, ಗ್ರಾಮ ಪಂಚಾಯತಿಗೆಲ್ಲ ಕೊಟ್ಟಿದ್ದೀವಿ. ಕೆಲಸಗಳು ಇನ್ನೂ ಅಭಿವೃದ್ಧಿಗಳು ಸರಿಯಾಗಿ ಆಗ್ತಾಯಿಲ್ಲ. ರೋಡ್ ಕೆಲಸಗಳು, ಚರಂಡಿ ಕೆಲಸಗಳು ಮಟ್ಟಿಗೆ ಯಾವೂ ಸರಿಯಾಗಿ ಆಗ್ತಾಯಿಲ್ಲ. ಸರ್, ತಾವೇನು ಹೇಳ್ತೀರಾ ಸರ್? ಸರ್, ಒಳ್ಳೆ ಅಭಿವೃದ್ಧಿ ಕೆಲಸಗಳು ಮಾಡ್ತಾ ಇದ್ದಾರೆ. ಅದು ಇನ್ನೂ ಹೆಚ್ಚಿನ ಅಭಿವೃದ್ಧಿ ಕೆಲಸಗಳು ಮಾಡಬೇಕು. ಈಗ ನಾವು ಕಂಡಂಗೆ ಬಾಕಿದೆಲ್ಲನೂ ನಾವು ಹೇಳೋಕ್ಕಾಗಲ್ಲ. ನಾವು ಕಂಡಂಗೆ ಈಗ ಕುದ್ರುಗುಂಡಿ ಗೆಜ್ಜಲಗೆರೆ ಮೇನ್ ರೋಡಿಂದ ಒಂದು ಇದ್ರವರೆಗೂ, ಕಿರ್ಗಾಲ್ವರೆಗೂ ಎಲ್ಲಿವರೆಗೂ ಒಂದು 20 ಕಿಲೋಮೀಟ್ರ್ ರೋಡ್ ಸ್ಯಾಂಕ್ಷನ್ ಆಗಿದೆ. ಡಾಂಬರೀಕರಣಕ್ಕೆ ಪೂಜೆನೂ ಮಾಡಿದ್ದಾರೆ, ಕಾಮಗಾರಿ ಸ್ಟಾರ್ಟ್ ಮಾಡಿದ್ದಾರೆ. ಇದ್ದದ್ರಲ್ಲೇ ಒಂದು ಲೆವೆಲಾಗಿ ಮಾಡ್ತಾ ಇದ್ದಾರೆ. ಕ್ಷೇತ್ರಕ್ಕೆ ಏನಾಗಬೇಕು? ಏನು ಅಭಿವೃದ್ಧಿ ಆಗಬೇಕು ಈ ಸರ್ಕಾರದಿಂದ? ಈಗ 2 ವರ್ಷ ಆಗಿದೆ ಸರ್ಕಾರ ಬಂದು. ಇನ್ನು ಮುಂದೆ ಏನು ಅಭಿವೃದ್ಧಿ ಆಗಬೇಕು? ಈ 2 ವರ್ಷ ಏನು ಮಾಡಿದರು? ಇನ್ನು ಮುಂದಕ್ಕೆ ಏನಾಗಬೇಕು? ಈಗ ಇಲ್ಲಿ ನಮ್ಮ ಇದರಲ್ಲಿ ಹೇಳೋದಾದರೆ ರೈತರಿಗೆ ಅನುಕೂಲ ಆಗೋ ರೀತಿ ಕಾಲುವೆಗಳನ್ನು ಹೂಳೆತ್ತಿಸುವಂಥದ್ದು ಪ್ರಮುಖವಾಗಿ ಆಗಬೇಕಾಗಿರೋದು. ಎಲ್ಲ ಪ್ರತಿಯೊಂದು ಯಾವುದೇ ಕಾಲುವೆಗಳಲ್ಲಾದರೂ ಎಲ್ಲ ಹೂಳೆತ್ಕೊಂಡಿದೆ ಈ ನಾಲೆಗಳಲ್ಲಿ. ಅದನ್ನು ಹೂಳೆತ್ತಿಸೋದಕ್ಕೆ ಮೊದಲ ಆದ್ಯತೆ ಕೊಡಬೇಕು. ಮತ್ತು ಈಗೇನು ರೈತರು ಏನು ಬೆಳೆ ಬೆಳೀತಾರೆ ಅದಕ್ಕೆ ತಕ್ಕ ವೈಜ್ಞಾನಿಕವಾದಂಥ ಬೆಲೆ ಕೊಡಬೇಕು. ಇಷ್ಟು ಆಗಬೇಕು ಸರ್ಕಾರದಿಂದ. ಸರ್, ಸರ್ಕಾರ ಬಂದು 2 ವರ್ಷ ಆಗಿದೆ. ನಿಮ್ಮ ಸ್ಥಳೀಯ ಶಾಸಕರು ಸ್ಪಂದಿಸ್ತಾ ಇದ್ದಾರಾ? ಅಭಿವೃದ್ಧಿ ಕೆಲಸಗಳು ಆಯ್ತಾ ಇದ್ದಾವ? ಅವ್ರು ನೋಡಿದವ್ದು ಭಾಷಣ ದಿವಸ ಮಾತ್ರ ನೋಡಿದ್ದಾನೆ ಹೊರತು ಯಾವ ಕೆಲಸವೂ ಆಯ್ತಲ್ಲ ಸರ್. ಇಲ್ಲಿ 1000 ಚಿಲ್ಲರೆ ಅದೆಷ್ಟೋ ದುಡ್ಡು ತಂದೀನಿ, ಕ್ಷೇತ್ರದ ಕೆಲಸ ಮಾಡೀನಿ ಅಂತಾರೆ. ಯಾವ ಕೆಲಸ ಮಾಡಿಲ್ಲ. ನೋಡ್ರಿ, ಏನು ಹೇಳಿ ನಿಮ್ಮ ಅಭಿಪ್ರಾಯ ಏನು ನಿಮ್ಮ MLA ಬಗ್ಗೆ? ಕಾಲುವೆ ಇದೆ, ಬನ್ನಿ, ಇಲ್ಲೇ ಇದೆ ಪಕ್ಕ, ಕರ್ಕೊಂಡು ಹೋಗ್ತೀನಿ ನಾನು. ಅಲ್ಲಿ ಆ ಕಾಲುವೆಗಳು ನೋಡಿ, ಅದು ಎಷ್ಟು ವರ್ಷ ಆಗಿದ್ದು, ಅದು ಗಿಡ ಗಿದ್ದು ಇಷ್ಟಿದೆ, ನನ್ನುದ್ದ ಇದೆ. ನೀರೆಲ್ಲ ಹೋದ್ರು ಪೋರ್ಸಾಗಿ ಟೈಲರ್ಗೆ ನೀರು ಹೋಯ್ತಾ ಇಲ್ಲ. ಅಲ್ಲ, ಇದನ್ನೆಲ್ಲ ನಿಮ್ಮ MLAನ ನೀವು ಕೇಳಲಿಲ್ವಾ ಅಂತ? ಮಾಡ್ತಾ ಇದ್ದೇವೆ, ಕೇಳ್ತೇವೆ, ಮಾಡ್ತೇವೆ. ಅನುದಾನ ಬಂದ್ಬಿಟ್ಟಿದ್ದಾರೆ, ದುಡ್ಡು ಕೊಟ್ಬಿಟ್ಟಿದ್ದಾರಾ? ಪೇಪರಲ್ಲಿ ಬರ್ತದೆ ಅಷ್ಟೇ. ಇವತ್ತು ನಾಟಿಗೆ ಆಗೋಕೆ ಗೊಬ್ಬರ ಇಲ್ಲ, ಒಟ್ಲಾಗೋಕೆ ನೀರಿಲ್ಲ. 100 ಅಡಿ ರಸ್ತೆ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಮಾಡ್ತೀವಿ ಅಂತ ಬಾಯಿಲೆ ಹೇಳ್ತಾರೆ ಅಷ್ಟೇ. ಅಭಿವೃದ್ಧಿ ನೀವು ಇದೊಂದು ರಸ್ತೆ ನೋಡ್ಕೊಂಡೋಗಿ 7 ತಿಂಗಳು ಬಿಮ್ಮನ್ಸ ಕರ್ಕೋದ್ರೆ ಹಾಸ್ಪಿಟ್ಲಿಗೆ ಅಲ್ಲೇ ಡೆಲಿವರಿ ಆಗೋಯ್ತದೆ. ಈಗ MLA ನಿಮ್ಗೆಲ್ರಿಗೂ ಸ್ಪಂದಿಸ್ತಾ ಇದ್ದಾರಾ? ತಲೆ ಕೆಡಿಸ್ಕೊಂಡ್ರೆ ಅಸಹ್ಯ ಆಯ್ತದೆ. ಇವತ್ತು ಹೇಳ್ಬೋದು ಅಷ್ಟೇ, ನಾನು ಮಾಡ್ಬಿಟ್ಟಿದ್ದೀನಿ ಅಂತ. ಆ ಕೆಮ್ಮನ್ ಕಾಲುವೆ 2 ಬೆಳೆ ನೀರು ಕೊಡಲಿಲ್ಲ ಅಂದರೆ ರೈತ ಏನಾಗಬೇಕು? ಯಾರೋ ಆಫ್ ಆ್ಯಂಡ್ ಡೌನ್ ಕೆಲಸ ಮಾಡಿರಿ. ಅಲ್ಲ, ಈಗ ಕೆಮ್ಮಣ್ಣು ಕಾಲುವೆ ನಾವು ರೆಡಿ ಮಾಡ್ತಾ ಇದೀವಿ ಅಂತ ಹೇಳ್ತಾರೆ. ಆಫ್ ಆ್ಯಂಡ್ ಡೌನ್ ಮಾಡಿರಿ. ನಿಮಗೆ ನೀರು ತುಂಬಿದ್ರು ನಾನು 2 ಬೆಳೆ ನೀರಿಲ್ಲ ಅಂದರೆ ನಾನು 1 ಎಕರೆ 2 ಎಕರೆ ಇರ್ತೀನಿ. ನಾನೇನು ಮಾಡೋಣ? ಊಟಕ್ಕೆ ಕೆಲಸಕ್ಕೂ ನಾನು ಬೆಳಗ್ಗೆ ಬೆಳಗ್ಗೆ ರೈತರು ಪರಿಹಾರ ಕೊಡಬಾರ್ದು ಸರ್ ಅವರು. ಅಂದರೆ ರೈತರ ಬಗ್ಗೆ ಕಾಳಜಿ ಇಲ್ಲ ಅಂತೀರಾ ಶಾಸಕರಿಗೆ? ಹೌದು ಸರ್. ನಿಮಗೆ ಕಾಂಪೋಸಿಷನ್ ಅಟ್ಲೀಸ್ಟ್ ನಾನು ಕಾಲುವೆ ಕೆಲಸ ನಿಂತಿದ್ದೀನಿ ಅಂತ ಅಂದಮೇಲೆ ಕಾಂಪೋಸಿಷನ್ ಕೊಡಬೇಕು. ನನ್ನ ರೈತಿಗೆ ಇಷ್ಟು ಅಂತ 1 ಎಕರೆಯಲ್ಲಿ ಎಲ್ಲ ಕಳೆದು ಒಂದು 15,000 20,000 ಮಿಕ್ತದೆ. ನಮಗೇನು ಲಕ್ಷಾಂತರ ರೂಪಾಯಿ ಮಿಕ್ಬಿಡಲ್ಲ. 20,000 ಕೊಡಿಸಿ ಗೌರ್ಮೆಂಟಿಂದ.
ಜನಸಾಮಾನ್ಯರು ಸುಲಭವಾಗಿ ಶಾಸಕರನ್ನ ಭೇಟಿ ಮಾಡಬಹುದಾ? ಗರಿಷ್ಠ ಅಂಕ 10, ಪಡೆದ ಅಂಕ 4. ನಿಮ್ಮ ಶಾಸಕರು ಮೂಲಭೂತ ಸೌಕರ್ಯ ಅಭಿವೃದ್ಧಿ ಮಾಡಿದ್ದಾರಾ? ಗರಿಷ್ಠ ಅಂಕ 10, ಪಡೆದ ಅಂಕ 4. ಕ್ಷೇತ್ರದ ಸಮಸ್ಯೆ ಬಗ್ಗೆ ಸದನದಲ್ಲಿ ಧ್ವನಿ ಎತ್ತಿದ್ದಾರಾ? 10ರಲ್ಲಿ 5 ಅಂಕ. ಕ್ಷೇತ್ರದ ಅಭಿವೃದ್ಧಿಗೆ ಅವಶ್ಯವಿರುವಷ್ಟು ಅನುದಾನ ತಂದಿದ್ದಾರಾ? 10ರಲ್ಲಿ 4 ಅಂಕ. ಚುನಾವಣೆಗೆ ಮುನ್ನ ಕೊಟ್ಟ ಭರವಸೆ ಈಡೇರಿಸಿದ್ದಾರಾ? ಗರಿಷ್ಠ ಅಂಕ 10, ಇವರು ಪಡೆದ ಅಂಕ 4. ಮದ್ದೂರು ವಿಧಾನಸಭಾ ಕ್ಷೇತ್ರದ ಶಾಸಕ ಕದಲೂರು ಉದಯ್, ಗರಿಷ್ಠ ಅಂಕ 10, ಪಡೆದ ಅಂಕ 4.2. ಒಟ್ಟಾರೆ ಕ್ಷೇತ್ರದ ಅಭಿವೃದ್ಧಿ ಇನ್ನೂ ಹೆಚ್ಚಿಗೆ ಆಗಬೇಕು, ಈಗ 2 ವರ್ಷ ಆಗಿದೆ, ಅನುದಾನ ತರಬೇಕು ಅನ್ನೋದು ಕೂಡ ಇಲ್ಲಿನ ಜನರ ಒಂದು ಆಶಯ ಆಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಜಯರಾಮ್ ಜೊತೆ ಬಾಲಕೃಷ್ಣ, ಪವರ್ ಟಿವಿ, ಮಂಡ್ಯ.